ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ ಭೂಮಾಪಕರ ಹುದ್ದೆಗಳ ಅರ್ಜಿ ಸಲ್ಲಿಕೆಯಲ್ಲಿ ತಾಂತ್ರಿಕ ದೋಷ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೇ ತಿಂಗಳ ಜುಲೈ 11ನೇ ತಾರೀಕು ಅಂದರೆ 10-11ನೇ ತಾರೀಕು ಸೊ ಈ ಒಂದು ಭೂಮಾಪಕ ಅಥವಾ ಈ ಲ್ಯಾಂಡ್ ಸರ್ವೇರ್ ಹುದ್ದೆಗಳಿಗೆ KA ಮುಖಾಂತರ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಎಲ್ಲರೂ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ, ಬಟ್ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳಿಂದ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗ್ತಾ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳೋದಂದರೆ ಈ ಒಂದು ಪಾಯಿಂಟು ಡಸ್ ನಾಟ್ ಮೀಟ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಆ್ಯಸ್ ಪರ್ ನೋಟಿಫಿಕೇಷನ್ ಫಾರ್ ದ ಸೆಲೆಕ್ಟೆಡ್ ಪೋಸ್ಟ್ ಹೀಗಂತ ಬರ್ತಾಯಿದೆ ಎಲ್ಲರಿಗೂ. ಅಂದರೆ ನೀವು ಅರ್ಹರಿದ್ದರು ಇಲ್ಲ ನೋಡಿ, ಈಗ ನೀವು BE ಮಾಡಿದ್ರಿ, ಓಕೆ, BE ಎಲಿಜಿಬಲ್, ಬಟ್ ಎಲಿಜಿಬಲ್ ಇದ್ರೂ ಲಾಸ್ಟ್ ನಿಮಗೆ ಪೇಮೆಂಟ್ ಒಂದು ಪೇಮೆಂಟ್ ಒಂದು ಸೆಕ್ಷನ್ ಇರುತ್ತಲ್ಲ, ಆ ಒಂದು ಪೇಮೆಂಟ್ ಜಾಗದಲ್ಲಿ ಇದೇನಾಗ್ತಾಯಿದೆ, ಈ ರೀತಿ ತೋರಿಸ್ತಾ ಇದೆ, ನೀವು ಡಸ್ ನಾಟ್ ಮೀಟ್ ಅಂತ. ಓಕೆ, ಸೊ ಇದೊಂದಾಯಿತು. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಸೊ ಈ BSc ರಿಲೇಟೆಡ್ BSc, ಸೊ BScಯಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಆಮೇಲೆ ಕಂಪ್ಯೂಟರ್ ಸೈನ್ಸು, ಸೊ ಇನ್ನಿತರ ಒಂದು ಡಿಪಾರ್ಟ್ಮೆಂಟ್ಸ್ಗೆ ಅಥವಾ ಒಂದು ಸೆಕ್ಷನ್ಗಳಿಗೆ ಅಲೌ ಮಾಡಿದ್ದಾರೆ ಈ ಒಂದು ಅರ್ಜಿಯನ್ನು ಅಪ್ಲೈ ಮಾಡಲಿಕ್ಕೆ. ಸೊ ಈ ಒಂದು ಎಲ್ಲ ಅಭ್ಯರ್ಥಿಗಳ ಪರವಾಗಿ ಸೊ ಇದೇನು ಒಂದು ಇಶ್ಯೂ ಅದಲ್ಲ, ಸೊ ಈ ಒಂದು ಇಶ್ಯೂವನ್ನು ಸಾಲ್ವ್ ಮಾಡಲಿಕ್ಕೆ ಸ್ವತಃ ಈ ಒಂದು ಭೂಮಾಪನ ಇಲಾಖೆಯಿಂದ ಈ ಒಂದು KAಗೆ ಒಂದು ಲೆಟರ್ ಹೋಗಿದೆ. ಅದೇನಪ್ಪ ಅಂದರೆ ಇಲ್ಲಿ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ವೀಕ್ಷಿಸಬಹುದು. ಸೊ ಇದು ಆಯುಕ್ತರ ಕಚೇರಿ ಭೂಮಾಪನ ಕಂದಾಯ ವ್ಯವಸ್ಥೆಯಿಂದ ಸೊ ಇದು ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಹೋಗಿದೆ, KA ಅವರಿಗೆ. ಸೊ ಇಲ್ಲಿ ವಿಷಯವನ್ನು ನೋಡಿದ್ರೆ ಭೂಮಾಪಕರ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ ಭರ್ತಿ ಮಾಡುವ ಕುರಿತು ಇದೆಲ್ಲ ಆಗಿದೆ. ಸೊ ನೀವು ಎಷ್ಟಪ್ಪ ಟೋಟಲ್ 750 ಪೋಸ್ಟ್ಗಳಿಗೆ ನೇರ ನೇಮಕಾತಿ ಮಾಡಬೇಕಾಗಿತ್ತು ಅಂತ ಸೊ ಒಂದು ಕ್ರಮ ಕೈಗೊಳ್ಳಬೇಕಾಗಿ ಕೋರಲಾಗಿತ್ತು. ಅದೇ ರೀತಿ ಭೂಮಾಪಕರ ಹುದ್ದೆಗಳಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿ ಅಧಿಸೂಚನೆಯನ್ನು ಹೊರಡಿಸುತ್ತೀರಿ. ಓಕೆ, ಈಗ ಆಲ್ರೆಡಿ ಅರ್ಜಿಯನ್ನು ಸ್ಟಾರ್ಟ್ ಮಾಡಿದ್ದೀರಿ ಅಂತ ಇವರು ಭೂಮಾಪನ ಇಲಾಖೆಯಿಂದ KA ಅವರಿಗೆ ಹೇಳಿದ್ದಾರೆ. ಸೊ ಅದೇ ರೀತಿ ಏನು ಹೇಳಿದ್ದಾರೆ, ಸೊ ಈ ಪಾಯಿಂಟನ್ನು ಹೇಳ್ಕೊಂಡಿದ್ದಾರೆ. ಸದರಿ ಅಧಿಸೂಚನೆಯಂತೆ ಭೂಮಾಪಕರ ಹುದ್ದೆಗೆ ನೇಮಕಾತಿ ಕೋರಿ ಅರ್ಜಿ ಸಲ್ಲಿಸಿದಾಗ ಡಸ್ ನಾಟ್ ಮೀಟ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಆ್ಯಸ್ ಪರ್ ನೋಟಿಫಿಕೇಷನ್ ಫಾರ್ ದ ಸೆಲೆಕ್ಟೆಡ್ ಪೋಸ್ಟ್ ಎಂದು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಕಚೇರಿಗೆ ಹಲವು ಅಭ್ಯರ್ಥಿಗಳು ದೂರವಾಣಿ ಕರೆ ಮಾಡಿ ಇದೇ ವಿಷಯದ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿ ತಮಗೆ ಸ್ಪಷ್ಟೀಕರಣ ನೀಡಬೇಕೆಂದು ಕೋರಿರುತ್ತಾರೆ. ನೋಡಿ, ಇದೆಲ್ಲ ಅಫಿಷಿಯಲಾಗಿ ಹೋಗಿದೆ, ಯಾರೂ ಹೆದರುವ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಪ್ರಾಬ್ಲಮ್ ಯಾರ್ಯಾರಿಗೆ ಬರತೈತಿ, ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸ್ಗೆ ಬರ್ತಾಯಿದೆ. ಓಕೆ, ಸೊ ಅವರಿಗೆ ಹೆದರುವ ಅವಶ್ಯಕತೆ ಇಲ್ಲ. ಸೊ ಅದು ಮುಂದುವರಿಸಿ ಇಲ್ಲಿ BSc ಪದವಿಯಲ್ಲಿ ವಿವಿಧ 3 ವಿಷಯಗಳನ್ನು ಸಂಯೋಜಿಸಿ ಪದವಿ ಹೊಂದುವುದು ಕಡ್ಡಾಯವಾಗಿದೆ ಅಂತ ಇದೆ. ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಆಮೇಲೆ ಇಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಹೀಗೆ ಇನ್ನಿತರ ಪದವಿಯಲ್ಲಿ ಇನ್ನಿತರ ವಿಷಯಗಳನ್ನು ಕಾಂಪೋಸಿಟಾಗಿ ಹೇಳಿದ್ದಾರೆ. ಅದೇ ರೀತಿ ಕನಿಷ್ಠ ವಿದ್ಯಾರ್ಥಿ ಇಂಜಿನಿಯರಿಂಗ್ ಆಗಬೇಕು ಅಥವಾ BE ಆಗಬೇಕು ಅಥವಾ BTech ಆಗಬೇಕು ಇನ್ ಎನಿ ಫೀಲ್ಡ್, ಇನ್ ಎನಿ ಡಿಪಾರ್ಟ್ಮೆಂಟ್. ಓಕೆ, ಅದೇ ರೀತಿ BSc, ಈ BSc ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, IT,
ಇನ್ಸ್ಟ್ರುಮೆಂಟೇಷನ್, ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ENC, ಆಮೇಲೆ BSc ಅಗ್ರಿಕಲ್ಚರ್ ಇದೆಲ್ಲ ಅದವರು ಅದಾರ. ಆಮೇಲೆ ಡಿಪ್ಲೊಮಾ ಇಲ್ಲಿ ಇನ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಇನ್ ಟೆಕ್ನಾಲಜಿ ಒಳಗಾಗಬೇಕು. ಇದೆಲ್ಲ KA ಅವರು ಕೊಟ್ಟಂಥ ಮಾಹಿತಿ. ಬಟ್ ಪ್ರಾಬ್ಲಮ್ ಏನಾಗ್ತಾಯಿದೆ, ಇದು ಮೇನು, ಇದು ನೋಡಿ ಮೇಲಿನ ಖಂಡಿಕೆ ಬಿಯಲ್ಲಿ, ಬಿ ಅಂದರೆ ಯಾವುದು? ಸೊ ಇದು ಬಿ, ಇದು ಓಕೆ. ಖಂಡಿಕೆಯಲ್ಲಿ ವಿದ್ಯಾರ್ಥಿಯಲ್ಲಿ 3 ವಿಷಯಗಳ ಸಂಯೋಜನೆ ಹೊಂದಿಗೆ ಅಭ್ಯರ್ಥಿಗಳು BSc ಪದವಿಯನ್ನು ಪಡೆದಿರುವುದರಿಂದ ಭೂಮಾಪಕರ ಹುದ್ದೆಯ ನೇಮಕಾತಿಗೆ ಅರ್ಜಿ ಪಡೆಯುವಾಗ ಇಲಾಖಾ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ನಿಗದಿಪಡಿಸಿರುವಂತೆ BScಯಲ್ಲಿ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಆಮೇಲೆ ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನ್, ಆಮೇಲೆ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಕೃಷಿ ಈ ಒಂದು ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಪಡೆದು BSc ಪದವಿಯನ್ನು ಪಡೆದಿರುವ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅನುಕೂಲವಾಗುವ ರೀತಿಯಲ್ಲಿ ಆನ್ಲೈನ್ ಅಪ್ಲಿಕೇಶನನ್ನು ಸರಿಪಡಿಸಬೇಕಾಗಿ ಈ ಬಗ್ಗೆ ಸಹಾಯವಾಣಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಅಗತ್ಯ ಮಾಹಿತಿಯನ್ನು ನೀಡಿ ಸಹಾಯ ಕೋರುವ ಅಭ್ಯರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ಸ್ಪಷ್ಟವಾಗಿ ನೀಡುವಂತೆ ಕೋರಿದೆ. ನೋಡಿ, ಸಿಂಪಲ್ ಏನಿಲ್ಲ. ಸೊ ಈ ಒಂದು BSc ಕ್ಯಾಂಡಿಡೇಟ್ಗೆ ಏನಂತಾರಲ್ಲ, ಸೊ ಕೆಲವೊಂದಿಷ್ಟು ಜನ PCM, ಆಮೇಲೆ ಬೇರೆ ಯಾವುದಾದ್ರೂ ಕಂಪ್ಯೂಟರ್ ಸೈನ್ಸು, IT ಅಥವಾ BSc ಅಗ್ರಿಕಲ್ಚರು, ಓಕೆ. ಸೊ ಇಂಥ ಒಂದು ಕ್ಯಾಂಡಿಡೇಟ್ಗಳಿಗೆ ಏನಾಗಿದೆ, ಅವರು ಪಡೆದಂಥ ಒಂದು ಸಬ್ಜೆಕ್ಟ್ ಬರ್ತಾಯಿಲ್ಲ, ಬಂದರೂ ಅವ್ರು ಡಸ್ ನಾಟ್ ಮೀಟ್ ಒಂದು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಅಂತ ಬರ್ತಾಯಿದೆ. ಸೊ ಈ ಒಂದು ಎಲ್ಲ ಒಂದು ಪ್ರಾಬ್ಲಮ್ಗೆ ಅಥವಾ ಈ ಒಂದು ಇಶ್ಯೂಗೆ ಇದನ್ನು ನೀವು ಸರಿಪಡಿಸಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಯಾರು? ಭೂಮಾಪನ ಇಲಾಖೆಯಿಂದ. ಓಕೆ. ಸೊ ಆಲ್ಮೋಸ್ಟ್ ಆಲ್ ನಾಳೆ ಅಥವಾ ನಾಡಿದ್ದು ಒಂದು 2 ಡೇಸಲ್ಲಿ ಇದೆಲ್ಲ ಆಲ್ಮೋಸ್ಟ್ ಆಲ್ 100% ಕ್ಯೂರ್ ಆಗುತ್ತಾ. ಯಾವುದೇ ಒಂದು ಭಯ ಬೀಳುವ ಒಂದು ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಈ ಒಂದು ಏನಪ್ಪ, ಈ ಅರ್ಜಿ ಏನೋ ಒಂದು ಇಶ್ಯೂ ಇತ್ತಲ್ಲ, ಆ ಒಂದು ಅರ್ಜಿ ಇಶ್ಯೂ ಬದ್ದಲ್ಲ. ಸೊ ಇದು ಅಫಿಷಿಯಲ್ ಲೆಟರ್ ಹೋಗೈತಿ. ಓಕೆ. ಸೊ ಇದೆಲ್ಲ ಒಂದು ಕ್ಲಿಯರ್ ಆದಮೇಲೆ ನೀವು ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಿ. ಓಕೆ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.